ಮತ್ತಾರಾದರೂ ಇದ್ದಾರೆ ಯಾರು
ಸಂಸಾರವನ್ನು ಕಂಡ ಸುಖಪಟ್ಟ ಮಕ್ಕಳು ಯಾರಪ್ಪ ಅಂದರೆ ಆ ಶನೀಶ್ವರ ಸ್ವಾಮಿ. ಮಾತೆ ಛಾಯವನ್ನು ಜಪವನ ಧರಿಸಲು ಆ ಸಿದ್ಧಿಗೊಂಡ ಮಹಾಭಾವ ಶನೀಶ್ವರ ಸ್ವಾಮಿ ಅಂದರೆ ಶನೀಶ್ವರ ಸ್ವಾಮಿ ಜನನ ಆ ಜ್ಞಾನಿಗಳ ವಿಚಾರವನ್ನು ನೋಡಪ್ಪ. ಪ್ರಾರ್ಥನೆ ಮಹಾನ್ ಶನೀಶ್ವರ ಸ್ವಾಮಿ ಜನನ. ಆ ಶನೀಶ್ವರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ತುಂಬುವುದರಾದರೂ ಗುರುಗಳು ಜ್ಞಾನಿಗಳಾದರೂ ಕೂಡ ಆ ಕಥಾ ಭಾಗವನ್ನು ಕೇಳಿ. ಶನೀಶ್ವರ ಜನನ ಕಥಾ ಭಾಗ ಆ ಗುರುಗಳಾದರೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಶೃಂಗಾರದಿಂದ ಕೇಳಿರೋ ಈ ಕಥೆಯನ್ನು ಸಂಗಾರ ಕಥೆ ಕಾಡಿರೋ. ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ. ದಿನವೊಂದಾಗಿ ವಾರಗಳು ಕಳೆದು ಹೋಗಿದೆ. ಬಹುದಿನಗಳ ಕಾಲವಾಗ್ತಾ ಇದೆ. ಆ ಸೂರ್ಯದೇವ ಸೋನಾದೇವಿಯನ್ನು ಒಳಗೊಂಡು ವಿವಾಹವಾಗಿ ಬಹುದಿನಗಳ ಕಾಲ ಸಂಸಾರವನ್ನು ಮಾಡ್ತಿರ್ಬೇಕಾದ್ರೆ ಈ ಮಹಾತಾಯಿಗೋಸ್ಕರವಾಗಿ ಆ 3 ಜನ ಮಕ್ಕಳು ಹುಟ್ಟಿದ್ದಾರೆ. ವೈವತ್ವ ಯಮನ ಯವರೇ ಎಂಬುದಾಗಿ 3 ಜನ ಮಕ್ಕಳು ಓದುವಾಗಿದ್ದಾರೆ. ಆ 3 ಜನ ಮಕ್ಕಳನ್ನು ನೋಡಿಕೊಂಡು ಆ ಸೌನಾದೇವಿ ಬಹುದಿನಗಳ ಕಾಲವನ್ನು ಕಳಿತಿದ್ದಾರೆ. ಆ ಬಹುದಿನಗಳ ಕಾಲವನ್ನು ಕಳಿತಿರಬೇಕಾದ್ರೆ ಇಲ್ಲಿ ಮಹಾತಾಯಿ ಆ ರಾಜರಾಜೇಶ್ವರಿಯ ಗ್ರಾಮದಲ್ಲಿ ಕಾಲವನ್ನು ಕಳಿಸಿದ್ದಾರೆ. ಶ್ರೀಶೈಲಾರೋಣೆ ಚಿತ್ತ ಜನ ಪೋಷೆ ರಾಜೇಶ್ವರಿ ಅಪ್ಪ ಶ್ರೀಶೈಲಾರೋಣೆ ಚಿತ್ತ ಜನ ಪೋಷೆ ರಾಜೇಶ್ವರಿ. ಇಲ್ಲಿ ಮಹಾತಾಯಿಗಾದ್ರೆ ಕೂಡ ಆ ಸೌಮ್ಯ ದೇವಿಗೆ ಸೂರ್ಯ ದೇವರ ಶಾಖ ತಾಳಲಾಗ್ತಾ ಇಲ್ಲ. ಅಮ್ಮ ಅಮ್ಮ ಕಣ್ಣೀರಾಗ್ತಾ ಇದೆ.
ಯೋಚನೆ ಮಾಡಿದಳು. ಸೂರ್ಯ ದೇವರ ಶಾಖವನ್ನು ತಾಳಕ್ಕಾಗ್ತಾ ಇಲ್ಲ. ಆ ಕಣ್ಣೀರಾಗ್ತಾ ಇರಬೇಕಾದ್ರೆ ಆಗ ಹಾಗೆ ಮನನವಾಯಿತು. ಛಾಯಾ ಇವರಾಗಿ ಪ್ರಾರ್ಥನೆ ಮಾಡಿದ್ರು. ಆ ಛಾಯಾ ಎಂದಾಗ ಛಾಯಾದೇವಿ ತಟ್ಟಲೇ ಪ್ರತ್ಯಕ್ಷರಾದಳು. ಛಾಯಾದೇವಿ ಕೇಳ್ತಿದ್ದಾರೆ, ಅಕ್ಕ ಅಕ್ಕ ನನ್ನ ಹೇಗ ಪ್ರಾರ್ಥನೆ ಮಾಡಿದಲ್ಲ ಕಾರಣವೇನು? ತಂಗಿ, ನಾನು ಸೂರ್ಯ ದೇವರ ಶಾಖವನ್ನು ತಾಳಕ್ಕಾಗ್ತಾ ಇಲ್ಲ. ಆಗಲಿರೋ ಸೂರ್ಯ ದೇವರ ಶಾಖದಿಂದ ಪಡುವಾದ ಕಷ್ಟವನ್ನು ಪಡ್ತಾ ಇದ್ದೀನಿ. ನಾನು ಕೆಲವು ದಿನಗಳ ಕಾಲ ನನ್ನ ತಂದೆ ಮನೆಗೆ ಹೋಗ್ಬಿಡ್ತೀನಿ. ನಾನು ಹೋಗಿ ಬರುವ ತನಕ ನನ್ನ ಮನೆಯಲ್ಲಿ ನನ್ನ ಪತಿಗೆ ಸತಿಯಾಗಿ ನನ್ನ ಮಕ್ಕಳಿಗೆ ತಾಯಿಯಾಗಿ ಕೆಲವಾರು ದಿನಗಳ ಕಾಲ ಸಂಸಾರವನ್ನು ಮಾಡು. ನಾನು ಜಾಗೃತಿಯಾಗಿ ಕೆಲವಾರು ದಿನಗಳ ಕಾಲ ಎಂದು ಬರ್ತೀನಿ. ಆ ಸೋಮದೇವಿ ಒಂದೆರಡು ದಿನ ಮುಂದೆ ಇಟ್ಟಿದ್ದಾಳೆ. ಛಾಯಾದೇವಿ ಇಟ್ಟಿದ್ದಾಳೆ. ಅಕ್ಕ, ನೀನೇನಾದ್ರೂ ನಿನ್ನ ತಂದೆ ಮನೆಗೆ ಹೋಗ್ಬಿಟ್ಟು ನನ್ನ ಒಡವೆಂಬ ಗ್ರಹದಲ್ಲಿ ಮಕ್ಕಳು ಹುಡುಗವಾದರೆ ನನಗೆ ಅಗ್ರ ಸ್ಥಾನವಿಲ್ಲವಲ್ಲ, ನನ್ನ ಮಕ್ಕಳಿಗೆ ಯಾವ ಸ್ಥಾನವಿಲ್ಲವಲ್ಲ, ನನಗೆ ಏನು ಮಾಡಲಿ? ಅವಾಗ ಆ ಸೋಮನಾದೇವಿ ಹೇಳಿದಳು, ಛಾಯಾ ಭಯಪಡಲಿಲ್ಲ. ನಿನ್ನ ಹೊಟ್ಟೆಯಲ್ಲಿ ಏನಾದ್ರೂ ಮಕ್ಕಳು ಹುಡುಗವಾದರೆ ಈ ಪ್ರಪಂಚದಲ್ಲಿ ಯಾರು ಕೊಡತಕ್ಕಂಥ ಬಿರುದನ್ನೇ ನಿನ್ನ ಮಕ್ಕಳಿಗೆ ಕೊಡ್ತೀನಿ. ಇದು ಸತ್ಯ. ಆ ಸೌಮ್ಯದೇವಿ ನಿರ್ಭಯವಾಗಿ ಬ್ರಹ್ಮನ ಸ್ಥಾನಕ್ಕೆ ಬರ್ತಾ ಇದ್ದ. ದಿನ ಒಂದಾಗಿದ್ದು ವಾರ ಕಳೆದು ಹೋಗಿ ಎಲ್ಲ ಬಡವರಾದರು. ಅಯ್ಯ, ಬಡವರಾದರು ಅಂದ್ರೆ ಅಲ್ಲಿ ಯಾರೊಬ್ಬ ಪೂಜಾರಪ್ಪ ಇದ್ದಾನೆ. ಆ ಪೂಜಾರಪ್ಪ ಇದ್ರೆ ಬೆಳಿಗ್ಗೆ ಒಂದ್ಸಾರಿ ಅಭಿಷೇಕ, ಮಧ್ಯಾಹ್ನ ಒಂದ್ಸಾರಿ ಪೂಜೆ, ಸಂಜೆ ಪೂಜೆ, ಒಂದು ದಿನಕ್ಕೆ 2 ಬಾರಿ ಪೂಜೆಯನ್ನು ಮಾಡ್ತಾ ಇದ್ದ. ಆ ಪೂಜೆಯನ್ನು ಮಾಡ್ಬೇಕಾದ್ರೆ ಆ ಪೂಜಾರಪ್ಪ ಭಗವಂತನನ್ನ ಪ್ರಾರ್ಥನೆ ಮಾಡ್ದ. ಏ ಭಗವಂತ ನಾರಾಯಣ ಅಂತ ಆ ಪೂಜಾರಪ್ಪನಿಗೋಸ್ಕರ ಭಗವಂತ ತಟ್ಟದ ಪ್ರತ್ಯಕ್ಷನಾಗ್ಬಿಟ್ಟ. ಅಯ್ಯ, ನಿನಗೆ ಏನೋ ಬೇಕು? ಅಲ್ಲ ಸ್ವಾಮಿ, ಬೆಳಿಗ್ಗೆ ಒಂದ್ಸಾರಿ ಅಭಿಷೇಕ ಮಾಡ್ತೀನಿ, ಸಂಜೆ ಪೂಜೆ ಮಾಡ್ತೀನಿ, ಅದನ್ನ ಬಡವನಾಗೆ ಉಳ್ಕೊಂಡ್ಬಿಟ್ಟಿದ್ದೀನಲ್ಲ. ಆದ್ರೆ ಅವನು ಇದನ್ನೆಲ್ಲ ಮತ್ತೊಬ್ಬ ಅವನು ದೊಡ್ಡ ಶ್ರೀಮಂತ, ಕೋಟ್ಯಾಧೀಶ್ವರನಾಗಿದ್ದಾನೆ. ಆದ್ರೆ ಅವನು ತಿಂಗಳಿಗೆ ಒಂದೇ ದಿನ ಪೂಜೆ ಮಾಡುದು. ಅವನು ದೊಡ್ಡ ಶ್ರೀಮಂತ. ಅದಕ್ಕೆ ಭಗವಂತ ಅಲ್ಲಪ್ಪ, ಆ ದೊಡ್ಡ ಶ್ರೀಮಂತ ಅಂತ ಹೇಳಲ್ಲ, ಅವ್ರು 6 ತಿಂಗಳಿಗೆ ಒಂದ್ಸಾರಿ ಬ್ಲಡ್ ಚೇಂಜ್ ಮಾಡಿಸ್ತಾರೆ. ಆ ಭಾಗ್ಯ ನಿನಗೆ ಬೇಕು, ಆರೋಗ್ಯ ಭಾಗ್ಯ ನಿನಗೆ ಬೇಕು. ಆ ಪೂಜಾರ ಬೇಡ ಸ್ವಾಮಿ, ಅಯ್ಯಯ್ಯೋ ಇದನ್ನೆಲ್ಲ ನನ್ನ ಲೆಕ್ಕ ಹಾಕೊಂಡಿರ್ಲಿಲ್ಲ. ಆದ್ರೆ ನಾನು ಆರೋಗ್ಯ ಭಾಗ್ಯ ಕೊಟ್ಟಿದ್ದೀಯಾ, ಮಡದಿ ಮಕ್ಕಳಿದ್ದಾರೆ, ಇಷ್ಟೇ ಸಾಕು. ನನಗೆ ಆರೋಗ್ಯ ಭಾಗ್ಯ ಇದ್ರೆ ಜಗತ್ತಿನಲ್ಲಿ ಯಾವ ರೀತಿ ಬೇಕಾದ ಕಾಲ ಕಳಿಸ್ತೀನಿ. ಇಲ್ಲಿ ಮಹತಾಯಿಯಾಗಿರ್ತಕ್ಕಂಥ ಆ ಸೋಮದೇವಿ ಆದರೂ ಕೂಡ ನೇರವಾಗಿ ಮಯಬ್ರಹ್ಮನ ಮನೆಗೆ ಆಸ್ಥಾನಕ್ಕೆ ಬಂದಿದ್ದಾರೆ. ತಂದೆಯಾದ ಮಯಬ್ರಹ್ಮ ಕೇಳಿದ, ಸೋಮನ, ನೀನು ಹೋರ್ವಳೆ ಬಂದಿದ್ದೀಯಮ್ಮ? ಹೌದಪ್ಪ. ಆಗ ಬರಬಾರದು ತಾಯಿ. ಪತಿ ಇಲ್ಲದ ಎಡೆಯೊಳಗೆ ಸತಿ ಹೋರ್ವಳಾದರೂ ಎದಿಯಾಗಿ ಇರಬಾರದಮ್ಮ. ಪತಿ ಇಲ್ಲದ ಎಡೆಯೊಳಗೆ ಸತಿ ಹೋರ್ವಳಾದರೂ ಎದಿಯಾಗಿ ಇರಬಾರದಮ್ಮ. ತಾಯಿ, ಆ ನಿನ್ನ ಮಕ್ಕಳಿಗೆ ಆ ಪ್ರಾಯದಲ್ಲಿ ಯಾರಿದ್ದಾರೆ? ಕಂದಗಳಿಗೆ ನನ್ನ ರೂಪವಾಗಿರ್ತಕ್ಕಂಥ ಆ ಛಾಯಾವನ್ನು ಬಿಟ್ಟು ಬಂದಿದ್ದೆ. ಆಗದು ತಾಯಿ, ಆಗದು. ಆ ನಿನ್ನ ಮಕ್ಕಳಿಗೆ ವೈವತ್ವಯವನಿಗೆ ಆದರೂ ಆ ಸಾಯದಲ್ಲಿರುವ ಕಂದಗಳಿಗೆ ಯಾರು ಆಶ್ರಯ? ಆ ಛಾಯವನ್ನು ಬಿಟ್ಟು ಬಂದಿದ್ದೀನಿ. ಆಗದು ತಾಯಿ, ಆಗದು. ಪತಿಯಾದವಳು, ಸತಿಯಾದವಳು ಪತಿಯನ್ನು ಬಿಟ್ಟು ಬಂದರೆ ಆ ಅಪಮಾನ ನಿನಗೆಲ್ಲ ಪಿತನಾದ ನನಗೆ ಅಪಮಾನ. ಹೌದು, ನಿನ್ನ ತಂದೆ ಅಪ್ಪಣೆಯನ್ನು ಪಡೆದು ನನ್ನ ಮನೆಯಲ್ಲಿ ಎಷ್ಟು ದಿನ ಬೇಕಾದ್ರೂ ನೀರಬಹುದಲ್ಲವೇ? ಹೌದು, ಆಗದು. ಆಗದು ಎಂದಾಗ ಭಯಬ್ರಹ್ಮನಾದರೂ ಕೂಡ ಶಾಪವನ್ನು ಕೊಡುತ್ತಿದ್ದಾನೆ. ಸೋದಾ, ನೀರು ಪತಿಯನ್ನು ಬಿಟ್ಟು ಬಂದಿದ್ದಕ್ಕೋಸ್ಕರವಾಗಿ ನೀರು ಉತ್ತರ ದಿಕ್ಕಿನಲ್ಲಿ ಒಂದು ಸುಂದರವಾಗಿರ್ತಕ್ಕ ದಕ್ಷಿಣವಾಗಿ ಸಂಚಾರವನ್ನು ಮಾಡು. ಹೋಗು, ಇದೇ ನನ್ನ ಶಾಪ. ಸೋಮದೇವಿ ಕೇಳಿದ್ರಪ್ಪ, ಈ ಶಾಪಕ್ಕೆ ವಿಮೋಚನೆ ಇಲ್ಲವೇ? ಇದೆಯಮ್ಮ. ನಿನ್ನ ಪತಿಯಾದ ಸೂರ್ಯದೇವ ಬಂದು ನಿನ್ನ ಜೊತೆಯಲ್ಲಿ ಒಂದು ಗಳಿಗೆ ಕಾಲ ಸಂಸಾರವನ್ನು
ಶಾಪ ವಿಮೋಚನೆ ಆಗುತ್ತೆ. ಹೋಗು ಮಹಾತಾಯಿ ದುಃಖದಿಂದ ನನ್ನ ಮಕ್ಕಳನ್ನ ಎಂದು ಯಾರನ್ನೇ ಕಲಿ ಮಕ್ಕಳೇ ಇವರಾಗಿ ಯಾರನ್ನ ಕಲಿಯುವುದಾಗಿ ಮಹಾತಾಯಿ ಆ ದುಃಖವನ್ನ ಮಾಡ್ತಾ ಅರಮನೆಯಿಂದ ಅಂಗಳಗಳಿಗೆ ಬರುತ್ತಿದ್ದಾರೆ. ಶೋಕವಿರುತ್ತಲಾಗಿ ನೀಡಲಾಗದು ಒಡೆಯ ನೀಡಲಾಗದು ಒಡೆಯ ಕಾಲವನ್ನು ಕಲಿತಿದ್ದಾರೆ. ಇಲ್ಲಿ ಭಗವಂತನಾಗಿರ್ತಕ್ಕಂಥ ಸೂರ್ಯದೇವ ಆ ಛಾಯಾದೇವಿ ಜೊತೆಯಲ್ಲಿ ಸಂಬೋಧನೆ ಮಾಡಿದ. ಯಾವಾಗ ಛಾಯಾದೇವಿ ಜೊತೆಯಲ್ಲಿ ಸಂಬೋಧನೆ ಮಾಡಿದ್ರು ದಿನ ಒಂದಾಗಿತ್ತು, ವಾರ ಕಳೆದು ಹೋಗಿದೆ. ಮಹಾತಾಯಿ ಆ ಛಾಯಾದೇವಿ ಗರ್ಭವತಿಯಾಗಿದ್ದಾಳೆ. ಆ ಛಾಯಾದೇವಿ ಗರ್ಭವತಿಯಾಗಿ ಮಾಸ ಒಂದೆರಡು ಮೂರು ನಾಲ್ಕು ನವ ಮಾಸಗಳ ಕಳೆಯ ಮಾಸ ಒಂದು ಮೂರು ನಾಲ್ಕು ನವ ಮಾಸಗಳ ಕಳೆಯ ಅರನಾವಳಿಗೆ ಎಂದಲ್ಲಿ ಜನವಾದನು ಶನಿದೇವ ಅರನಾವಳಿಗೆ ಎಂದಲ್ಲಿ ಜನವಾದನು ಶನಿದೇವ ಸ್ವಾಮಿ ಆ ಛಾಯಾದೇವಿ ಗರ್ಭದಿಂದ ಜನರವಾಗಿದ್ದಾರೆ. ಆ ಮಗು ವಿಷರೂಪವೇ ಬೇರೆಯಾಗಿ ಕಣ್ಣು ಮುಂದೆ ಕೈ ಕಣ್ಣುಗಳು ಸುತ್ತಾ ಇಲ್ಲ, ಕೈ ಕಾಲು ಬಿಟ್ಟಿದ್ದಾರೆ, ಕೈ ಕಾಲುಗಳು ಸುತ್ತಾ ಇಲ್ಲ. ಆ ಮಗುವಿನ ವಿಷರೂಪವೇ ವ್ಯಕ್ತವಾಗಿ ದೇವಾನು ದೇವತೆಗಳೆಲ್ಲ ಬಂದಿದ್ದಾರೆ. ಯಾವ ದೇವತೆಗಳು ಬಂದರೂ ಕೂಡ ಆ ಸೂರ್ಯದೇವನಾಗಿರ್ತಕ್ಕಂಥ ಆ ಭಗವಂತನನ್ನು ಕರೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಶನೇಶ್ವರ ಸ್ವಾಮಿ ಮಗನಾಗಿರ್ತಕ್ಕಂಥ ಆ ಸೂರ್ಯದೇವನ ತಂದು ನಿಲ್ಲಿಸಿದ್ದಾರೆ. ಆ ಸಕ್ಕಿನ ವರ್ತನೆಯಿಂದ ಸೂರ್ಯದೇವನ ತಂದು ನಿಲ್ಲಿಸಿದ್ದಾರೆ. ಆ ಸೂರ್ಯದೇವ ಶನೇಶ್ವರ ಸ್ವಾಮಿಯ ಕಣ್ಣಿಗೆ ಸಣ್ಣದಾದ ದೀಪ ಕಣ್ಣಿಗೆ ಕಾಣಿದ್ದಾನೆಂತೆ ಸೂರ್ಯದೇವ ಆ ಶನೇಶ್ವರ ಸ್ವಾಮಿಗೆ ಸೂರ್ಯದೇವ ಸಣ್ಣದಾದ ದೀಪವಾಗಿದ್ದಾನೆ. ದೇವಾದೇವತೆಗಳನ್ನ ನೋಡ್ತಾ ಇದ್ದಾರೆ. ಈ ಮಗಿನ ಉತ್ಸವಗಳು ಬೇರೆಯಾಗಿದೆಯಲ್ಲ. ಆ ತ್ರಿಮೂರ್ತಿಗಳೆಲ್ಲ ಸೇರಿದರು. ಆ ಮಗುಗೆ ಒಂದು ಪಟ್ಟವನ್ನು ಕಟ್ಟರಪ್ಪ, ಶಾನಾಕ್ಷರವನ್ನಿಟ್ಟು ನೀನಾಕ್ಷರವನ್ನು ಸೇರಿಸಿ ಶನಿ ಎಂಬುದಾಗಿ ನಾಮಕರಣವನ್ನು ಮಾಡಿದ್ರು. ಅಯ್ಯ, ಇನ್ನು ಮುಂದೆ ನಿನ್ನ ಹೊಸ ಸ್ಥಾನ ಅಂದರೆ ತರಹಾಮಂಡಲವನ್ನು
ಮಾಡ್ತಾರೆ. ಅಂತವರ ಕಷ್ಟವನ್ನೆಲ್ಲ ದೂರ ಮಾಡಿರುವುದಾಗಿ ಬಹು ದಿನಗಳ ಕಾಲ ಆಶೀರ್ವಾದವರು ಮಾಡು. ಇಲ್ಲಿ ಆ ಸಂಸಾರವನ್ನು ಕಂಡಂತಹ ಶನೀಶ್ವರ ಸ್ವಾಮಿ ಆದರೂ ಕೂಡ ದಿನ ಒಂದಾಗಿದ್ದು ಆ ನಾಲ್ಕು ಬರ್ತಾ ಇದೆ. ಇಲ್ಲಿ ಏನು ಸುಖ ಇದು ಏನೋ ಸುಖ ಏನೋ ಸುಖ ಸರಸ್ವತಿ ಯಾಕೆ ಮನೆಗೆ ಬಂದ್ಬಿಟ್ಟಲ್ಲ ಪಾ ನಾನು ಅವ್ನು ಕೂಡ ಬಾಳಕ್ಕಾಗಲ್ಲ ಯಾಕಮ್ಮ ಆ ಫಲ ಹೇಳಿ ಬೆಳಿಗ್ಗೆಲ್ಲ ಅಭಿಷೇಕ ಮಾಡ್ತೇನೆ ಸಂಜೆ ಆದ್ಮೇಲೆ ಮಧ್ಯಾಹ್ನ ಆದ್ಮೇಲೆ ಪೂಜೆ ಮಾಡ್ತೇನೆ ಸಾಯಂಕಾಲ ಆದ್ಮೇಲೆ ತೀರ್ಥ ಹಾಕೊಂಡ್ಬರ್ತೇನಮ್ಮ ನಾನು ಅವ್ರು ಕೂಡ ಬಾಳಕ್ಕಾಗಲ್ಲ. ತಂದೆ ಆದವ್ರು ಹೇಳ್ತಿದ್ದಾರಮ್ಮ ನೀನು ಹೋಗಬೇಡ ಸುಮ್ಮನೆ ಇಲ್ಲಿ 50,000 ಕಟ್ಟಿದೀವಲ್ಲ ಸುಮ್ಮನೆನಾ ಮನೆಗೆ ಬರ್ಲಿ ಆಮೇಲೆ ನೋಡ್ಕೊಡೋಣ ಅಂತಾರೆ. ಹಾಗೆ ಮಾಡಬಾರ್ದು. ಇಲ್ಲಿ ಯಾರಿಲ್ಲ ಬಿಡಿಯಲ್ಲ ನಮ್ಮ ಕಡೆ ನಿಮ್ ಕಡೆ ಎಲ್ಲ ಬೆಂಗಳೂರು ಸಿಟಿ ಕಡೆ ಯಾರು ನಮ್ಮ ಹಳ್ಳಿ ಕಡೆ ತುಮಕೂರು ಕಡೆ ಮಾತ್ರ ನೋಡ್ರಿ. ಇಲ್ಲಿ ಕಥಾವಾರ್ತೆಗಳಾದ್ರೂ ಕೂಡ ಯಾವ ತುಂಬುವುದನ್ನಾದ್ರೂ ಕೂಡ ನೇರವಾಗಿ ಭಯಬ್ರಹ್ಮನಿಗೆ ಪ್ರವೇಶ ಮಾಡು. ಅಯ್ಯ ಭಯಬ್ರಹ್ಮ ನಿನ್ನ ಮಗನ ನಾಮಕರಣದಲ್ಲಿ ನೀನೇಕೆ ಕಾಣಲಿಲ್ಲ? ನಿನ್ನ ಮಗನ ಮೊಮ್ಮಗನ ನಾಮಕರಣದಲ್ಲಿ ನೀನು ಹೇಗೆ ಕಾಣಲಿಲ್ಲ? ಆಗ ಭಯಬ್ರಹ್ಮ ಹೇಳಿದ ನಾವ್ರೆ ಹಾಗೆ ನನ್ನ ಮಗಳಲ್ಲ ಯಾರು ನನ್ನ ಮಗಳು ಸೋತ ಪುತ್ರ ದಿಕ್ಕಿನಲ್ಲಿ ಕುದುರೆಯಾಗಿ ತಾಯ ಬಂದ ಭಾಗ್ಯದಲ್ಲಿ ಕಾಲು ಕಲಿತಾ ಇದ್ದಾರೆ. ಸೂರ್ಯ ದೇವತೆ ಆ ಸೂರ್ಯ ದೇವರ ಜೊತೆ ಸಂಸಾರ ಮಾಡ್ತಕ್ಕಂಥವಳು ಆ ಪ್ರತಿರೂಪವಾಗಿರ್ತಕ್ಕಂಥ ಆ ವಿಚಾರವನ್ನು ತಿಳಿದ ಯಾವ ನಾಲ್ಕು ಮಹರ್ಷಿಗಳಾದ್ರೂ ಕೂಡ ನೇರವಾಗಿ ಕಾಲಿಯ ರಾಜ್ಯದಲ್ಲಿ ಪ್ರವೇಶ ಮಾಡ್ತಿದ್ದಾರೆ. ಭಗವಾನ್ ಭಾಸ್ಕರ ಸೂರ್ಯ ದೇವ ಅಯ್ಯ ಏನ್ ಸ್ವಾಮಿ ಇವಳೆಲ್ಲ ನಿನ್ನಯ ಮಡತಿ ಏನು ನಾವು ಈ ರೀತಿಯಾಗಿ ಹೇಳ್ತಾ ಇದ್ದೇನೆ. ಹೀಗೆ ಸ್ವರ್ಗ ನನ್ನ ಸತಿ ಅಯ್ಯ ಹಾಗೆ ಪ್ರತಿರೂಪವಾಗಿರ್ತಕ್ಕಂತಹ ಹೀಗೆ ಮಹಾತಾಯಿ ಛಾಯಾದೇವಿ ಎಂದಾಗ ಸೂರ್ಯದೇವನಿಗೆ ಆಶ್ಚರ್ಯವಾಯಿತು. ಇಷ್ಟು ದಿನಗಳ ಕಾಲ ಈ ಮಹಾತಾಯಿ ಜೊತೆಯಲ್ಲಿ ಸಂಸಾರವನ್ನು ಮಾಡಿದನಲ್ಲ ಆ ವಿಚರೂಪ ನನಗೆ ವರ್ತನೆಯಾಗಿತ್ತಲ್ಲ. ಸೂರ್ಯದೇವನಿಂದ ಬಹಿಷ್ಕಾರಗೊಂಡಿದ್ದಾರೆ. ನೀನು ಅಗ್ನಿ ಸಾಕ್ಷಿಯಾಗಿ ನಿನ್ನನ್ನು ಕೈ ಹಿಡಿದಿಲ್ಲ ನಾನು ಹೊರಗೆ ಹಾಕಿಬುದಾಗಿ ಸೂರ್ಯದೇವನಿಂದ ಬಹಿಷ್ಕಾರಗೊಂಡು ಆ ಸೂರ್ಯದೇವನಿಂದ ಬಹಿಷ್ಕಾರಗೊಂಡಾಗ ಆ ಛಾಯಾದೇವಿ ಹೇಳ್ತಿದ್ದಾಳೆ ಕಂದ ಶನೀಶ್ವರ ನಾನು ಸೂರ್ಯದೇವನಿಂದ ಬಹಿಷ್ಕಾರಗೊಂಡು ಕಾರಣವಾಗಿದ್ದೇನೆ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವ ಸತಿ ನಾನಲ್ಲ ಎಂಬುದಾಗಿ ನನ್ನನ್ನು ಬಹಿಷ್ಕಾರಗೊಂಡಿದ್ದಾರೆ. ಆ ಬಡದಿ
ಶನೀಶ್ವರ ಸ್ವಾಮಿ ಕಂದ್ರಮ್ಮ, ಇದಕ್ಕೆಲ್ಲ ಕಾರಣವೇ ತಾಯಿ ಸೂರ್ಯದೇವನನ್ನು ಸಾಕ್ಷಿಯಾಗಿ ಮದುವೆ ಆಗಿಲ್ಲವರಾಗಿ ಬಹಿಷ್ಕಾರಗೊಂಡು ನನ್ನನ್ನು ಊರಿನಾಚೆ ಹಾಕಿದ್ದಾರೆ. ಹಾಗಾದ ನಾನು ಏನು ಮಾಡಬೇಕು? ಇದಕ್ಕೆ ಮಂತ್ರ ಸಿದ್ಧಿ ಯಾವುದು? ಛಾಯಾದೇವಿಗಳು ಕಂದ, ಆ ಪಂಚಾಕ್ಷರಿ ಮಂತ್ರವನ್ನು ಜಪಿಸು, ಶಿವನನ್ನು ಆರಾಧನೆ ಮಾಡು, ಆ ಮಂತ್ರ ಸಿದ್ಧಿಯನ್ನು ಪಡೆದುಕೋ. ನೀನು ಸ್ವಹಾಯದಾಗ ಆ ಬೆಂಕಿ ಒಳ ಭಾಗಕ್ಕೆ ಬರಬೇಕು. ಆ ಒಳಭಾಗದಲ್ಲಿ ಬೆಂಕಿ ಸುಡಬಾರದು ಎಂಬುದಾಗಿ ಆ ಛಾಯಾದೇವಿ ಹಾಗೆ ಮಾಡಿದಾಗ ಶನೀಶ್ವರ ಸ್ವಾಮಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಅರ ಓಂ ನಮ ಶಿವಾಯ, ಶಿವಾಯ. 21 ದಿನಗಳ ಕಾಲ ಆ ಶನೀಶ್ವರ ಸ್ವಾಮಿ ತಲೆಯನ್ನು ಕೆಳಗಡೆ ಮಾಡಿ ಪಾದಮಂತ್ರಕ್ಕೆ ತೋರಿ ಅಪಾರವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಶಕ್ತಿಯನ್ನ ಪಡೆದ. ನಾರದರು ಓಡೋಡಿ ಬಂದು ಕತ್ತಿದ್ರಮ್ಮ, ನಿನ್ನ ಮಗನಿಗೆ ತಪಸ್ಸನ್ನು ಆಚರಿಸಿದ್ದಲ್ಲ ಕಾರಣವೇನು ತಾಯಿ? ನಾರದರೇ, ನನ್ನ ಮಗನಿಗೆ ಯಾವ ಸ್ಥಾನ ಸಿಕ್ಕಿಲ್ಲ, ಅದಕ್ಕಾಗಿ ಸ್ವಹಾಯವಾಗಿ ಉಸಿರನ್ನು ಹೊರಗೆ ಬಿಟ್ಟಾಗ ಲೋಕವೆಲ್ಲ ಸುತ್ತು ಪಶ್ಚಿಮವಾಗಬೇಕು. ಅಮ್ಮ ಬೇಡ ಬೇಡ, ನಿನ್ನ ಮಗನಿಗೆ ಸ್ಥಾನವನ್ನು ಕೊಡ್ತಿರುವುದಾಗಿ ಆ ಭಗವಂತರಾಗಿರ್ತಕ್ಕಂಥ ಸೂರ್ಯದೇವರನ್ನು ಕೊಡ್ತಿದ್ದಾರೆ. ತ್ರಿಮೂರ್ತಿಗಳೆಲ್ಲ ಪ್ರತ್ಯಕ್ಷರಾಗಿದ್ದಾರೆ. ಆ ದೇವಾದೇವರ ಪ್ರತ್ಯಕ್ಷರಾಗಿ ಆ ಸುರ 330 ಕೋಟಿ ದೇವಾದೇವರು ಪ್ರಾರ್ಥನೆ ಮಾಡಿ ಆ ಬ್ರಹ್ಮದೇವ ಹೇಳಿದ, ಅಯ್ಯ ನಿನಗೆ ಪೂಜೆ ಆಗುವಾಗ ನಾನು ನಿಂತು ನಿನಗೆ ಆಶೀರ್ವಾದವನ್ನು ಮಾಡ್ತೀನಿ, ನಾನು ಸಹ ನಿನ್ನ ತಂದೆಗೆ ಬರುವುದಿಲ್ಲ. ಆ ಸರಸ್ವತಿ ದೇವಿ ಹೇಳಿದ್ದಾನೆ, ಶನೀಶ್ವರ ಯಾವ ವಿದ್ಯಾ ಬುದ್ಧಿಗಳಲ್ಲಿ ನಿನಗೆ ಪಾರಂಗತನಾಗು, 64 ವಿದ್ಯೆಗಳಲ್ಲಿ ಬಿಡಲಾಗು, ತಥಾರ್ಥವಾಗಿ ಬರುವುದು ಜಗದೊಡೆಯನಾದ ಶಂಕರ ಚಳೆಯುಂಡ. ಆ ಶಿವನಾಥ ಹೇಳಿದ, ನನ್ನ ರೂಪದಲ್ಲಿ ಹತಭಾಗ ನಿನಗೆ ರೂಪವಾಗಿ ಜಡೆ ಗುಡಿಗಳಾಗಲಿ ಕಪ್ಪು ರೂಪವನ್ನು ಧರಿಸಿದ, ಅದಕ್ಕಾಗಿ ನಿನಗೆ ತಥಾರ್ಥವಾಗಿ ಬರುವುದು. ಪಾರ್ವತಾದೇವಿ ಕಂದ, ಯಾವ ಸಿದ್ಧಿಸಿದುಕೊಂಡ ಬಂದಲಾದ್ರೂ ಕೂಡ ನಿನಗೆ ರೋಗ ರುಚಿನೇ ಬರದಂತೆ ನಾನು ನಿನ್ನೇ ಕಾಪಾಡ್ತೀನಿ, ತಥಾರ್ಥವಾಗಿ ಬರುವುದು. ಶ್ರೀಮನ್ನಾರಾಯಣ ಹೇಳಿದ, ಅಯ್ಯ ಯಾರು ನನ್ನನ್ನ ಪೂಜೆ ಮಾಡ್ತಾರೆ ಆ ಪೂಜೆ ಮಾಡುವಾಗ ಅರ್ಧ ಭಾಗ ನಿನಗೆ ಪೂಜೆ ನಿನಗಾಗಲಿ, ತಥಾಸ್ತು. ಮಹಾತಾಯಿ ಲಕ್ಷ್ಮೀ ದೇವರು ಒಳಪಟ್ಟಿದ್ದಾರೆ. ಶನಿರಾಜ ಯಾರು ನಿನ್ನನ್ನು ಶನಿ ಎಂಬುದಾಗಿ ಪೂಜೆಯನ್ನು ಮಾಡ್ತಾರೆ ಅವರ ಕಷ್ಟವನ್ನ ದೂರ ಮಾಡು, ಇದು ನಿನ್ನ ಬೆಂಬಲದಲ್ಲಿ ನಿಂತು ನಾನು ನಿನಗೆ ಬಲವನ್ನು ಕೊಡ್ತೀನಿ ಎಂಬುದಾಗಿ ದೇವಾದೇವರುಗಳ ಆಶೀರ್ವಾದವನ್ನು ಮಾಡು. ಆ ದೇವಾದೇವರುಗಳ ಆಶೀರ್ವಾದ ಮಾಡಿದಾಗ ಇಲ್ಲಿ ಮಹಾತ್ಮನಾಗಿರ್ತಕ್ಕಂಥ ಆ ಶನೀಶ್ವರ ಸ್ವಾಮಿಗಾದರೂ ಕೂಡ ಎಲ್ಲರೂ ಕೂಡ ತಾಯಿ ಆಗಿರ್ತಕ್ಕಂಥ ಛಾಯಾದೇವಿ ಆ ದೇವಾದೇವರುಗಳನ್ನ ಆ ಶನೀಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ. ತೇಜ ಸ್ವರೂಪ ದಿವ್ಯ ಮಂಗಳಕರ, ತೇಜ ಸ್ವರೂಪ ದಿವ್ಯ ಮಂಗಳಕರ, ಶ್ರೀಕರ ಶುಭಕರಂ ಶ್ರೀ
ದೇವಾದೇವರುಗಳು ಸೇರಿ ಆ ಶನೀಶ್ವರಿಗೆ ಪಟ್ಟಾಭಿಷೇಕವಾಯಿತು. ಅಯ್ಯ, ಇನ್ನು ಮುಂದೆ ನಿನ್ನ ಹೊಸ ಸ್ಥಾನ ಅಂದರೆ ತರಹಾಮಂಡಲಗಳು ಸೇರಿ ಯಾರು ಪ್ರತಿ ದಿವಸ ಶನಿ ಎಂಬುದಾಗಿ ನಾಮಕರಣ ಮಾಡ್ತಾರೆ, ಆ ಶನಿ ಎಂಬುದಾಗಿ ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೋ, ಆ ಶನಿ ಎಂಬುದಾಗಿ ಯಾರು ನಿನ್ನನ್ನು ಧ್ಯಾನ ಮಾಡ್ತಾರೋ ಅಂತವರ ಕಷ್ಟವನ್ನು ದೂರ ಮಾಡಿ ಅವರು ಹೋಗ್ತಕ್ಕಂಥ ದಾರಿ ಮಾರ್ಗದಲ್ಲಿ ಬರ್ತಕ್ಕಂಥ ದಾರಿ ಮಾರ್ಗದಲ್ಲಿ ಯಾವುದೇ ವಿಘ್ನಗಳನ್ನು ಕೂಡ ಆ ವಿಘ್ನಗಳೆಲ್ಲ ದೂರ ಮಾಡಿ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂದು ಬಾಂಧವರಿಗೆ ಮನುಷ್ಯನಿಗೆ ಜ್ಞಾನೋದಯವನ್ನು ಕೊಡು. ಜ್ಞಾನ ಇರಬೇಕು ಮನುಷ್ಯ, ಆ ಜ್ಞಾನೋದಯವನ್ನು ಕೊಡು, ವಿದ್ಯಾ ಬುದ್ಧಿಗಳನ್ನು ಕೊಡು. ಅವರ ಕುಟುಂಬದವರಿಗೆಲ್ಲ ಯಾವುದೇ ವಿಘ್ನಗಳನ್ನು ಕೂಡ ಅದನ್ನೆಲ್ಲವನ್ನ ದೂರ ಮಾಡಿ ಹೋಗು ಭೂಲೋಕದಲ್ಲಿ ತರಹಾ ಮಂಡಲ ವಾಸ ಶನಿರಾಜ ಮತನು ಭಾವ ಶನೇಶ್ವರ